11th question. If the sum of first n terms of an AP is 4n minus n square, ಏನು ಕೊಟ್ಟಿದ್ದಾರೆ Sn is equal to 4n minus n square ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತಾನೆ, ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂದರೆ A1 ಕಂಡಿಡಿ ಅಂತ ಇದ್ದಾನೆ. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂದರೆ ಎಷ್ಟು ಫೈಂಡ್ ಔಟ್ ಮಾಡಂತ ಇದ್ದಾನೆ. ಆಮೇಲೆ ವಾಟ್ ಈಸ್ ದ ಸೆಕೆಂಡ್ ಟರ್ಮ್ ಅಂದರೆ A2 ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಸಿಮಿಲರ್ಲಿ ಫೈಂಡ್ ದ ಥರ್ಡ್ ಟರ್ಮ್, 10th ಟರ್ಮ್ ಅಂತಂದರೆ A10, ಲಾಸ್ಟಲ್ಲಿ AN ಫೈಂಡ್ ಔಟ್ ಮಾಡಂತ ಹೇಳ್ತಾ ಇದ್ದೇನೆ. ಓಕೆನಾ, ಈಗ ನಮಗೆ ಒಂದು ಲಾಜಿಕ್ ಏನು ಗೊತ್ತಾಗಬೇಕಂತಂದರೆ ನೋಡಿ, A1 ಅಂದರೂ ಒಂದೇ, S1 ಅಂದರೂ ಒಂದೇ, A ಅಂದರೂ ಒಂದೇ. ಓಕೆ, A1 ಅಂದರೂ ಒಂದೇ, S1 ಅಂದರೂ ಒಂದೇ, A ಅಂದರೂ ಒಂದೇ. ಸೊ ನಾನು ಈ ಈಕ್ವೇಷನಲ್ಲಿ Sn ಇಸ್ ಈಕ್ವಲ್ ಟು 4n ಮೈನಸ್ n ಸ್ಕ್ವೇರಲ್ಲಿ n ಇದ್ದಲ್ಲಿ 1 ಹಾಕ್ಬಿಟ್ರೆ ಸೊ ಏನಾಗುತ್ತೆ, S1 ಇಸ್ ಈಕ್ವಲ್ ಟು 4 1 ಜಾ 4, 1 ಸ್ಕ್ವೇರ್ 1. ಸೊ S1 ವ್ಯಾಲ್ಯೂ ಏನಾಯಿತು, 3 ಆಯಿತು. ಸೊ ನಮಗೇನು ಗೊತ್ತು, ಇವಾಗ ಏನು ಹೇಳಿದ್ದೆ, A1 ಅಂದರೂ ಒಂದೇ, S1 ಅಂದರೂ ಒಂದೇ. ಸೊ A1 ವ್ಯಾಲ್ಯೂ ಗೊತ್ತಾಯ್ತು. ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂದರೆ ಏನು, A1 ಎಷ್ಟು 3 ಅಂತ ಗೊತ್ತಾಯ್ತು. ಇಲ್ಲಿ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಂತಾನೆ, ಎಷ್ಟು ಫೈಂಡ್ ಔಟ್ ಮಾಡಂತಾನೆ. ಎಷ್ಟು ಅಂತಂದರೆ ಇಲ್ಲಿ n ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. 4 ಇಂಟು n ಇದ್ದಲ್ಲಿ 2 ಮೈನಸ್ n ಇದ್ದಲ್ಲಿ 2 ಸ್ಕ್ವೇರ್. ಈಗ 4 2 ಜ 8, 2 ಸ್ಕ್ವೇರ್ 4, 8ಅಲ್ಲಿ 4 ಹೋದರೆ 4. ಇದು ಬಂದು ಎಷ್ಟು ಆಯಿತು. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಂತಾನೆ, A2 ಫೈಂಡ್ ಔಟ್ ಮಾಡಂತ ಹೇಳ್ತಾ ಇದ್ದಾನೆ. ಸೊ ಇದು ಯಾವ ಥರ ಅಂತ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಈ ಕ್ವಶನಲ್ಲಿ ನಿಮಗೆ ಈ ಬೇಸಿಕ್ ಏನಾದರೂ ಅರ್ಥ ಆಗ್ಬಿಟ್ರೆ ಇದಿಷ್ಟು ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ, ಸೊ ಫುಲ್ ವಿಡಿಯೋ ನೋಡ್ರಿ, ಸೊ ದಟ್ ನಿಮಗೆ ಈ ಪ್ರಾಬ್ಲಮ್ಮು ಈಸಿ ಆಗುತ್ತೆ. ಈಗ ಅವ್ನು ಕೊಟ್ಟಿರೋದು ನೋಡ್ರಿ, ನಿಮಗೆ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಳೋಣ. ಓಕೆ, ಇದೊಂದು ಯಾವುದೋ AP ಇತ್ತು ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಟರ್ಮ್ ಏನಿಲ್ಲಿ A1 ಬಂದ್ಬಿಟ್ಟು 1. ಈಗ ಸಮ್ ಆಫ್ S1 ಏನಾಗುತ್ತೆ, ನೀವೇ ನೋಡ್ರಿ, ಸಮ್ ಆಫ್ 1 ಟರ್ಮ್ ಅಂದರೆ ಇವರು ಒಬ್ಬರನ್ನೇ ಆ್ಯಡ್ ಮಾಡಬೇಕು, ಇರೋದೇ 1 ನಂಬರು. ಸೊ ಇದೇನಾಯಿತು, 1 ಆಯಿತು. ಸೊ ನಮಗೇನು A1 ಅಂದರೂ ಒಂದೇ, S1 ಅಂದರೂ ಒಂದೇ ಅಂತ ಗೊತ್ತಾಯ್ತು ಇಲ್ಲಿಂದ. ಓಕೆನಾ, ಈಗ ನೆಕ್ಸ್ಟ್ ಈಗ ನೀವು ನೋಡಿದ್ರೆ A2 ಯಾವ ಥರ ಬರಬೇಕು. ಈಗ A2 ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿಲ್ಲ. A2 ವ್ಯಾಲ್ಯೂ ಏನು, 3. ಓಕೆ, ಸೊ A2 ವ್ಯಾಲ್ಯೂ ಏನಿದೆ, 3 ಇದೆ. ಈಗ ನನಗೆ ಎಷ್ಟು ವ್ಯಾಲ್ಯೂ ಏನಾಗುತ್ತೆ, ಎಷ್ಟು ಏನಿಲ್ಲಿ 1 + 3 ಎಷ್ಟಾಗುತ್ತೆ, 4. ಎಷ್ಟು ಅಂದ್ರೆ ಏನು, ಸಮ್ ಆಫ್ 2 ಟರ್ಮ್ಸ್, ಇವರಿಬ್ಬರನ್ನ ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಓಕೆನಾ, ಈಗ ನಾನು ಜನರಲ್ ಆಗಿ ನನಗೆ A2 ಬೇಕು ಅಂತಂದರೆ ನಾನೇನು ಮಾಡ್ಬೋದು, ಎಷ್ಟು ಅಲ್ಲಿ S1 ಕಳೆದುಬಿಟ್ರೆ ನನಗೆ A2 ಬಂದ್ಬಿಡುತ್ತೆ. A2 ಏನು, ಎಷ್ಟು ಇದ್ದಲ್ಲಿ ಎಷ್ಟು ಮೈನಸ್ S1 ಮಾಡಿದ್ರೆ A2 ಬರುತ್ತೆ. ಚೆಕ್ ಮಾಡಿಲಿ, ಸಮ್ ಆಫ್ 2 ಟರ್ಮ್ಸ್ ಏನು, 4 ಮೈನಸ್ S1 ಏನು, 1. 4ಅಲ್ಲಿ 1 ಹೋದ್ರೆ ಏನು, 3. ಸಿ A2 ವ್ಯಾಲ್ಯೂ 3 ಇತ್ತು, ಹೌದಾ? ಸೊ ಕರೆಕ್ಟ್ ಬಂತು. ಸೊ ನಮಗೆ ಜನರಲ್ ಫಾರ್ಮ್ಲ ಏನು ಗೊತ್ತಾಗಬೇಕಂದ್ರೆ A2 ಇದ್ರೆ ಎಷ್ಟು ಮೈನಸ್ S1 ಅಂತ ಬರ್ತೀವಿ. ಅದೇ A3 ಕಂಡಿಡಿ ಅಂದರೆ A3 ಅಂದರೆ S3 ಮೈನಸ್ S2 ಅಂತ ಬರ್ತೀವಿ. ಓಕೆನಾ, ಅದೇ A4 ಫೈಂಡ್ ಔಟ್ ಮಾಡಂತಂದರೆ S4 ಮೈನಸ್ S3. A5 ಫೈಂಡ್ ಔಟ್ ಮಾಡಂತಂದರೆ S5 ಮೈನಸ್ S4. ಈ ಶಾರ್ಟ್ಕಟ್ ಫಾರ್ಮ್ಲ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. A2 ಇದ್ದಲ್ಲಿ ಏನು, ಎಷ್ಟು ಮೈನಸ್ S1 ಅಂತ ಬರ್ಬಿಟ್ರೆ ಮುಗ್ದೋಯ್ತು. ಓಕೆ, A3 ಅಂದ್ರೆ ಏನು, S3 ಮೈನಸ್ S2. ಇಲ್ಲಿ ನೋಡಿಲಿ, ಈಗ ಎಕ್ಸಾಂಪಲ್ ಇದೇ ತೊಗೊಂಡು A3 ಬೇಕು. A3 ವ್ಯಾಲ್ಯೂ ಏನು, 5. ಕರೆಕ್ಟಾ? ಸೊ ಅದು ಬರುತ್ತೆ ಎಲ್ಲ ಚೆಕ್ ಮಾಡಿ. S3 ಎಷ್ಟಾಯಿತು, S3 ಅಂದರೆ ಇವ್ರು ಮೂವರನ್ನ ಆ್ಯಡ್ ಮಾಡ್ರಿ. 1 + 3 4, 4 + 5 9, 9 ಮೈನಸ್ ಎಷ್ಟು ಏನು, 1 + 3 4. ಸೊ 9 ಮೈನಸ್ 4 ಏನು, 5. 5 ಬಂದ್ಬಿಟ್ಟು ಏನು, A3 ತಾನೆ. ಓಕೆ, ಸೊ ನಮಗೆ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ರಿ. A2 ಇತ್ತಂದರೆ ಎಷ್ಟು ಮೈನಸ್ S1, A3 ಇತ್ತಂದರೆ S3 ಮೈನಸ್ S2, A4 ಇತ್ತಂದರೆ S4 ಮೈನಸ್ S3, A5 ಅಂದ್ರೆ ಏನು, S5 ಮೈನಸ್ A4. ಅದೇ ರೀತಿ A10 ಬೇಕಂದ್ರೆ S10 ಮೈನಸ್ S9. ಈ ಥರ ನೀವು ಜನರಲ್ ಫಾರ್ಮ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಯಾವ ಟರ್ಮ್ ಆದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ, ಈಗ ನಮಗೇನು ಫೈಂಡ್ ಔಟ್ ಮಾಡೋದಿದೆ, ನಾವು ನೆಕ್ಸ್ಟು A1 ಫೈಂಡ್ ಔಟ್ ಮಾಡಿದೆ,
ಓಕೆ, ಆಮೇಲೆ ಎಷ್ಟು ಫೈಂಡ್ ಔಟ್ ಮಾಡಿದೆ. ಈಗ A2 ಬೇಕಂದಿದ್ದಾನೆ. A2 ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ, S2 ಮೈನಸ್ S1. ಯಾಕಂದ್ರೆ ನನಗೆ S2 ಗೊತ್ತು, S1 ಗೊತ್ತು. ಈಗ ಎಷ್ಟು ವ್ಯಾಲ್ಯೂ ಏನಿದೆ, 4 ಮೈನಸ್ S1 ಏನಿದೆ 3. ಸೊ A2 ವ್ಯಾಲ್ಯೂ ಏನಾಯ್ತು, 4 ಅಲ್ಲಿ 3 ಹೋದ್ರೆ 1. ಓಕೆನಾ. ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತಾನೆ, A3 ಫಾರ್ಮುಲಾ A3 ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಸೊ ನಾನೇನು ಹೇಳಿದೆ, A3 ಇಸ್ ಈಕ್ವಲ್ ಟು ಏನು, S3 ಮೈನಸ್ S2 ಅಂತ ಬರೀ ಅಂತ ಹೇಳಿದೆ ಫಾರ್ಮುಲಾ. ಬಟ್ ಇದೇನು ಮಾಡೋಣ, ಈ ಫಾರ್ಮುಲಾನ ನಾವು ಬಿಟ್ಬಿಡೋಣ. ಯಾಕೆ ಅಂತಂದ್ರೆ ಇದು ಮತ್ತೆ ನೀವು ಇಲ್ಲಿ n ಇದ್ದಲ್ಲಿ 3 ಹಾಕಿ S3 ಫೈಂಡ್ ಔಟ್ ಮಾಡೋ ಟೈಮ್ ಡಿಲೇ ಆಗುತ್ತೆ. ಸೊ ನೀವೇನ್ ಮಾಡ್ರಿ, ನಿಮಗೆ A1 ಗೊತ್ತು, A2 ಗೊತ್ತು. ಸೊ ನೀವೇನ್ ಮಾಡ್ಬಿಡ್ರಿ, ಡಿ ಕಂಡು ಹಿಡಿದ್ಬಿಡ್ರಿ. ಕಾಮನ್ ಡಿಫ್ರೆನ್ಸ್ ಏನು ಫಾರ್ಮುಲಾ, A2 ಮೈನಸ್ A1. A2 ವ್ಯಾಲ್ಯೂ ಏನಿದೆ ಇಲ್ಲಿ 1 ಮೈನಸ್ A1 ವ್ಯಾಲ್ಯೂ ಏನು 3. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 3 ವ್ಯಾಲ್ಯೂ 1 ಹೋದ್ರೆ 2. ಡಿ ವ್ಯಾಲ್ಯೂ ಗೊತ್ತಾಯ್ತು. ಈಗ 1 ತಿಳ್ಕೊಂಬಿಡ್ರಿ, ಎ ಮತ್ತೆ ಡಿ ಗೊತ್ತಿದ್ರೆ ಯಾವ ಟರ್ಮ್ ಆದ್ರೂ ಫೈಂಡ್ ಔಟ್ ಮಾಡ್ಬೋದು. ಎ ಡಿ ಗೊತ್ತಿದ್ರೆ ಯಾವ ಟರ್ಮ್ ಆದ್ರೂ ಫೈಂಡ್ ಔಟ್ ಮಾಡ್ಬೋದು. ಈಗ ಈಸಿಯಾಗಿ ಸಾಲ್ವ್ ಮಾಡ್ಬಿಡೋಣ. A3 ಏನು, A3 ಕಂಡಿಡಿ ಅಂದ್ರೆ ಏನು ಫಾರ್ಮುಲಾ ಆಗ್ತೀವಿ, A ಪ್ಲಸ್ 2D. ಎ ವ್ಯಾಲ್ಯೂ ಎಷ್ಟಿದೆ, 3 ಇದೆ, ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನಿದೆ ಮೈನಸ್ 2. A3 is equal to 3 ಪ್ಲಸ್ ಇಂಟು ಮೈನಸ್ ಮೈನಸ್ 2 2 ಜಾ 4. A3 ವ್ಯಾಲ್ಯೂ ಏನು, ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 4 ಅಲ್ಲಿ 3 ಹೋದ್ರೆ 1. ಓಕೆನಾ, A3 ಗೊತ್ತಾಯ್ತು. ನೆಕ್ಸ್ಟ್ A10 ಫೈಂಡ್ ಔಟ್ ಮಾಡಂತಾನೆ. ಸೊ A10 ಅಂದ್ರೆ ಏನು ಬರಿತೀನಿ ನಾನು ಇವಾಗ, A ಪ್ಲಸ್ 9D ಅಂತ ಬರಿತೀನಿ. ಎ ವ್ಯಾಲ್ಯೂ ಏನಿದೆ 3 ಇದೆ, 9 ಇಂಟು ಡಿ ವ್ಯಾಲ್ಯೂ ಏನಿದೆ ಮೈನಸ್ 2. ಡಿ ವ್ಯಾಲ್ಯೂ ಬಂದು ಮೈನಸ್ 2. 3 ಪ್ಲಸ್ ಇಂಟು ಮೈನಸ್ ಮೈನಸ್ 9 2 ಜಾ 18 ಮೈನಸ್ 15 ಆಗುತ್ತೆ. ಇದು ಬಂದು A10 ಅಂತ ಗೊತ್ತಾಯ್ತು. ಓಕೆನಾ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತಾನೆ, AN ಕಂಡಿಡಿ ಅಂತಾನೆ. AN ಅಂದ್ರೆ ಏನು, ಎನ್ ಇದ್ದಲ್ಲಿ ಎನ್ನೇ ಹಾಕ್ಬೇಕಂತ ಹೇಳಿದಾನೆ. ಸೊ AN ಫಾರ್ಮುಲಾ ಏನು, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಓಕೆ, ಸೊ ಎನ್ ಇದ್ದಲ್ಲಿ ಎನ್ನೇ ಹಾಕ್ಬೇಕು. ಎ ಇದ್ದಲ್ಲಿ ಏನಿದೆ, ಎ ವ್ಯಾಲ್ಯೂ ಏನು 3 ಇದೆ, 3 ಪ್ಲಸ್ ಎನ್ ಇದ್ದಲ್ಲಿ ಎನ್ ಸಬ್ಸ್ಟಿಟ್ಯೂಟ್ ಮಾಡಿ. ಡಿ ವ್ಯಾಲ್ಯೂ ಏನಿದೆ ಮೈನಸ್ 2 ಇದೆ, ಇಲ್ಲಿ ಮೈನಸ್ 2 ಹಾಕ್ತೀವಿ. AN ಇಸ್ ಈಕ್ವಲ್ ಟು 3, ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ 2 ಇಂಟು ಎನ್ 2n ಆಯಿತು. ಈ ಕಡೆ ಮಲ್ಟಿಪ್ಲೈ ಮಾಡಿರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 1 ಜಾ 2. AN ಇಸ್ ಈಕ್ವಲ್ ಟು ಇಲ್ಲಿ ನೋಡಿಲಿ 3 ಪ್ಲಸ್ 2 ಏನಾಗುತ್ತೆ 5 ಮೈನಸ್ 2n ಆಗುತ್ತೆ. ಓಕೆನಾ. ಸೊ ಇವಾಗ ನಾವು ಎಲ್ಲವೂ ಫೈಂಡ್ ಔಟ್ ಮಾಡಿದ್ವಿ. ಒಂದೇನು ಫೈಂಡ್ ಔಟ್ ಮಾಡಿದ್ವಿ, A1 ಅಂದ್ರೆ ಒಂದೇ, S1 ಅಂದ್ರೆ ಒಂದೇ, 3 ಕಂಡಿದ್ವಿ. ನೆಕ್ಸ್ಟ್ ಎಷ್ಟು ಫೈಂಡ್ ಔಟ್ ಮಾಡಂದ, 4 ಬಂತು. ನೆಕ್ಸ್ಟ್ A2 ಕಂಡಿಡಿ ಅಂತಂದ, A2 ವ್ಯಾಲ್ಯೂ 1 ಬಂತು. ನೆಕ್ಸ್ಟ್ A3 ಫೈಂಡ್ ಔಟ್ ಮಾಡಂದ, A3 ವ್ಯಾಲ್ಯೂ ಮೈನಸ್ 1. A10 ವ್ಯಾಲ್ಯೂ ಏನು, A10 ಬಂದು ಮೈನಸ್ 15. ಲಾಸ್ಟ್ AN ಇದ್ದಲ್ಲಿ ಏನು 5 ಮೈನಸ್ 2n. ಸೊ ಎಲ್ಲವೂ ಫೈಂಡ್ ಔಟ್ ಮಾಡಿದ್ವಿ.